ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೆಳಗಿನ ಸರಿಪಲ್ಲ ಸರಸ್ವತಿ ಫ್ರೆಂಡ್ಸ್ ಕ್ಲಬ್ ಬಳಿ ಶಾಸಕರಾದ ವೇದವ್ಯಾಸ್ ಕಾಮತ್ರವರ ನೇತೃತ್ವ ಹಾಗೂ ಇತರೆ ದಾನಿಗಳ ಸಹಕಾರದೊಂದಿಗೆ ನಿರ್ಮಾಣಗೊಂಡ ನಮೋ ನಿವಾಸದ ಹಸ್ತಾಂತರ ಕಾರ್ಯಕ್ರಮವು ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ಪ್ರಾಂತ ಸಹ ಕಾರ್ಯವಾಹ ಪ್ರಕಾಶ್ ಪಿಎಸ್ ರವರು ಮನೋಜ್ ದಂಪತಿಗಳಿಗೆ ಕೀಲಿಕೈ ಹಸ್ತಾಂತರಿಸಿದರು. ಸಂಘದ ವಿಭಾಗ ಕಾರ್ಯವಾಹಕ ಹರಿಕೃಷ್ಣರವರು ಮಾತನಾಡಿ, ಶಾಸಕರದ್ದು ಸಮಾಜಕ್ಕೆ ಸಂಪೂರ್ಣ ಸಹಕಾರ ನೀಡಿದ ಕುಟುಂಬ. ಇದನ್ನ ಬಹಳ ಹತ್ತಿರದಿಂದ ನಾನು ಕಂಡುಕೊಂಡಿದ್ದೇನೆ ಎಂದು ಹೇಳಿದರು. ಕಟ್ಟಿಕೊಡಬೇಕಾದ್ರೂ ಕೂಡ ತೋರಿಕೆಯ ಮನೆ ಕಟ್ಟಿಕೊಡುವಂತದಲ್ಲ, ವಾಸಕ್ಕೆ ಯೋಗ್ಯವಾದಂತಹ ಮನೆ ಕಟ್ಟಿಕೊಡಬೇಕು. ಮತ್ತೆ ಅದಕ್ಕೆ ಏನು ಖರ್ಚು ಬರ್ತದೆ, ಖರ್ಚು ಎಷ್ಟು ಬರ್ತದೆ, ಕೈಯಲ್ಲಿ ಹಣ ಇದೆಯಾ ಅದು ಆಮೇಲೆ ನೋಡೋಣ, ಮಾಡಿಕೊಡೋದು ಬಹಳ ಮುಖ್ಯ ಅಂತ ಹೇಳುವಂತ ಚಿಂತನೆ ಇಟ್ಕೊಂಡ ಕಾರಣ ಸಮಾಜದ ಒಂದು ವೇದನೆಯನ್ನು ಅರಿತುಕೊಂಡು ಸಂವೇದನಾಶೀಲತೆಯನ್ನು ಇಟ್ಕೊಂಡಿರುವಂತಹ ಶಾಸಕರು ವೇದವ್ಯಾಸ್ ಕಾಮತ್. ಈಗ ಇದು ನನ್ಗೆ ಗೊತ್ತಿದ್ದ ಪ್ರಕಾರ 6ನೇದೋ 7ನೇದೋ ಮನೆ ಇದು ಈ ರೀತಿಯಲ್ಲಿ ಆಗ್ತಾ ಇರುವಂತದ್ದು. ಒಂದು ಆ ಗುಣ ಬರಲಿಕ್ಕೆ ಕಾರಣ ಒಂದು ಧೈರ್ಯದಿಂದ ಹೇಳಬಹುದಾದ ಯಾಕೆ ಅಂತ ಹೇಳಿದ್ರೆ ಅವರು ಸಂಘದ ಸ್ವಯಂ ಸೇವಕ. ನಂತರ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ರವರು 2018-19ರಲ್ಲಿ ಪ್ರಕೃತಿ ವಿಕೋಪದಿಂದಾಗಿ ಈ ಮನೆಯು ಸಂಪೂರ್ಣ ಕುಸಿದಿತ್ತು. ಇಂತಹ ಅವಘಡಗಳಿಗೆ ಮೊದಲು ಸರ್ಕಾರಗಳು ನೀಡುತ್ತಿದ್ದುದು ಕೇವಲ 1,20,000. ಆದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಪರಿಹಾರದ ಮೊತ್ತವನ್ನ 5 ಲಕ್ಷಕ್ಕೆ ಏರಿಸಿದ್ದು ಬಡವರ ಪಾಲಿಗೆ ಐತಿಹಾಸಿಕ ನಿರ್ಧಾರ ಎಂದು ಹೇಳಿದರು. ಬಸವರಾಜ ಬೊಮ್ಮಾಯಿ ಉಪ್ಪುನ ಮುಟ್ಟ ಓಂಡಲ ಒಂದು ಇಲ್ಲು ಬೂರ್ನ 5 ಲಕ್ಷ ರೂಪಾಯಿ ಐತ ಬಕ್ಕ ಇತ್ತೆ ಗೌರವಾನ್ವಿತ ಸಿದ್ದರಾಮಯ್ಯ ಬೈದರೆ ಇತ್ತೆ ಓವೆ ಒಂದು ಇಲ್ಲು ಬೂರ್ನ ಪುನರಪಿ 1,20,000 ಇತ್ತೆ ಓಲಾಂಡಲ ಒಂದು ಬರ್ಸಾಡು ಪ್ರಕೃತಿ ವಿಕೋಪಡು ಇಲ್ಲು ಬೂರ್ನ ಇತ್ತೆ ಉಪಾಸ ತಿಕ್ಕುನು 1 ಲಕ್ಷ ಇರುವ ಆ ಮಧ್ಯದ 3 ವರ್ಷ ನಮ್ಮ ಓದಿಡು 5 ಲಕ್ಷ ರೂಪಾಯಿ ಕೊಡಿಯ. ಆ 5 ಲಕ್ಷ ರೂಪಾಯಿ ಇಲ್ಲದ ಪುಣ್ಯಾತ್ಮರಿಗೆ ನಮ್ಮ ಈ ಭಾಗದ ಪೂರ ಕಾರ್ಯಕರ್ತ ಬಂದರು ದೆಪ್ಪದ ಕೋರ್ರೆ 2019 ಸರ್ಕಾರದ ತಹಶೀಲ್ದಾರ್ ಒಪ್ಪು ಡಿಸಿ ಒಪ್ಪು ಪ್ರಯತ್ನ ಮಾಡಿದ್ರು. ಆ 5 ಲಕ್ಷ ರೂಪಾಯಿ ದೆಪ್ಪದ ಕೊಡ್ಕೊಂಡು ಪ್ರಯತ್ನ ಮಾಡಿದ್ರು. ಸಂಘ 100 ವರ್ಷದ ಪಣ್ಣಿನಂಚಿನ ವಿಚಾರ ಏನು ಹಿಂದೂ ಸಮಾಜನ ಸದೃಢವಾದ ಬುಳೆಪಾವಡು ನಮ್ಮ ಸಂಸ್ಕೃತಿ, ನಮ್ಮ ನೆಲ, ನಮ್ಮ ಜಲ, ನಮ್ಮ ವಿಚಾರಧಾರೆಗೆ ನನಾತು ಒತ್ತು ಕೊರಡು ನಮಕ್ ಸುರುಕು ಈ ದೇಶ ಒರಿಯಿಂದ ನಮ್ಮ ಒರಿವ ಅಂದು ಪಂಪನ ಚಿಂತನೆ ಮಾಡ್ಕೊಡು ಒಂದು ಎಂಕ್ಲೆಗೆ ಸಂಘ ಕಲ್ಪಾದ ಕೊಡ್ತೀನ ಅಂಚಾದ ವೇದಸರೆ ನಮ್ಮ ಸಂಘದ 100 ವರ್ಷಕ್ಕೆ ಈ ಕಾರ್ಯಕ್ರಮನ ಒಂದು ಕೊಡುಗೆ ಆದ ಕೊರ್ಕ ಅಂದು ಪಂಪನಂಚಿನ ಪಾತ್ರ ರಮೇಶ್ ಕಂಡಿಟ್ಟು ಬಂದಾಗ ಎಂಕ್ ಸರಿಯಂದು ತೋಜುಂಡು ಎಂಕ್ ಅಂದಂದು ತೋಜುಂಡು. ಪ್ರಮುಖರಾದ ಸತೀಶ್ ಕುಂಪಲ, ಪ್ರೇಮಾನಂದ ಶೆಟ್ಟಿ, ರಮೇಶ್ ಹೆಗ್ಡೆ, ರೂಪಶ್ರೀ ಪೂಜಾರಿ, ಅಶ್ವಿತ್ ಕೊಟ್ಟಾರಿ, ಪ್ರವೀಣ್ ನಿಡ್ಡೇಲು, ಮೋಹನ್ ಪೂಜಾರಿ, ಕಿರಣ್ ರೈ, ರಾಮ್ ಪ್ರಸಾದ್, ವಿಜಯ್ ಭಂಡಾರಿ, ನರೇಶ್ ಸರಿಪಳ್ಳ, ಸುರೇಶ್ ಆಚಾರ್, ಶರಣ್ ಸರಿಪಲ್ಲ, ನಿತ್ಯಾನಂದ, ದೀಪಕ್ ಪೈ, ಅಶೋಕ್ ಉಮಿಕಾನ್, ಈಶ್ವರ್ ಕೆ, ವಿಶ್ವನಾಥ್, ಕಿಶೋರ್, ನಿಕಟಪೂರ್ವ ಪಾಲಿಕೆ ಸದಸ್ಯರುಗಳು, ಸ್ಥಳೀಯರು ಮೊದಲಾದವರು ಉಪಸ್ಥಿತರಿದ್ದರು.